ಜೀವನದ ಸತ್ಯವೇನು? ಒಬ್ಬ ಸುಕರಾತನು, ಗ್ರೀಸ್ ದೇಶದ ಮಹಾನ್ ಸಂತ. ಆತನ ವಾಣಿ ಕೇಳಿದರೆ ದೇಶವೇ ತಲೆಬಾಗುತ್ತಿತ್ತು. ಅಂತಹ ಜ್ಞಾನಿ. ಆತನಿಗೆ ಇರುವುದಕ್ಕೆ ಒಂದು ಉತ್ತಮ ಮನೆ ಇರಲಿಲ್ಲ. ಅಂದು ಹಬ್ಬ. ಊರೆಲ್ಲ ಶೃಂಗಾರಗೊಂಡಿದೆ. ಸುಕರಾತನ ಹಳೆಯ ಮನೆ ಮಾತ್ರ ಕಟ್ಟಿದಾಗಿನಿಂದ ಸುಣ್ಣ ಬಣ್ಣ ಕಂಡಿಲ್ಲ. ಹಬ್ಬದ ಶೃಂಗಾರ ನೋಡಲು ಸಂತ ಹೊರಬಂದ. ಒಂದಕ್ಕಿಂತ ಒಂದು ಸುಂದರವಾದ ಮನೆಗಳು ನೋಡಿ ಸಂತಸ ಪಡುತ್ತಾ ನಡೆದಿದ್ದ. ಊರೆಲ್ಲ ಸುಕರಾತನ ಶಿಷ್ಯರು. ಆತ ನಮ್ಮ ಮನೆಯೊಳಗೆ ಬರಲೆಂದು ಎಲ್ಲರೂ ಬಯಸುವವರೇ. ಆದರೆ ಸಂತ ಎಲ್ಲೂ ನಿಲ್ಲದೆ ಸುಮ್ಮನೆ ಹೊರಟಿದ್ದ. ಅಲ್ಲೊಬ್ಬ ಅಗರ್ಭ ಶ್ರೀಮಂತನಿಗೆ ಸುಕರಾತನ ಮೇಲೆ ಘನ ಪ್ರೇಮ. ಮನೆಯೊಳಗೆ ಬರಲೇಬೇಕೆಂದು ಹಠ ಹಿಡಿದ. ಸುಕರಾತನು ಒಳನಡೆದ. ಆತನು ಸದ್ಗುರುಗಳನ್ನು ಸತ್ಕರಿಸಿ ನುಡಿದ, ಗುರುಗಳೇ, ನಿಮ್ಮ ಕರುಣೆಯಿಂದ ನನಗೇನು ಕೊರತೆ ಇಲ್ಲ. ಅಲ್ಪ ಕಾಣಿಕೆ ಎಂದು ತಾವೀ ಮನೆಯನ್ನು ಸ್ವೀಕರಿಸಬೇಕು ಎಂದು ಪ್ರಾರ್ಥಿಸಿದ. ಆಗ ಸುಕರಾತ ನುಡಿದ, ನಾನು ನಿಮ್ಮ ಮನೆ ನೋಡಿ ಸಂತಸ ಪಡಲು ಬಂದವನೇ ವಿನಃ ತೆಗೆದುಕೊಂಡು ಹೋಗಲು ಅಲ್ಲ. ಶಿಷ್ಯನಿಗೆ ಪರಮಾಶ್ಚರ್ಯ. ಗುರುಗಳೇ, ನಿಮಗೆ ಇಂತಹ ನಿರಾಶೆ ನಿರ್ಮೋಹ ಪ್ರಾಪ್ತವಾದದ್ದು ಹೇಗೆ ಎಂದು ಕೇಳಿದ. ಸುಕರಾತ ಉತ್ತರಿಸಿದ, ನಮ್ಮ ಹೃದಯ ವಿಕಾಸವಾಗಬೇಕು ಎಂದರೆ ನಾವು ಒಳಗೆ ಸಿರಿವಂತರಾಗಬೇಕು, ಹೊರತು ಹೊರಗೆ ಶ್ರೀಮಂತರಾಗುವುದಲ್ಲ. ಹೊರಗಿನ ಸುಖಕ್ಕೆ ಅಸೂಯೆ, ದುಃಖ, ಮೋಸದ ಸ್ಪರ್ಧೆಗಳುಂಟು. ಇದರಿಂದಲೇ ಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗಿದೆ. ಆದರೆ ನಾವು ಹೊರಗೆ ಎಷ್ಟೇ ಬಡವರಾಗಿದ್ದರೂ ಏನೊಂದು ಬೇಕೆನಿಸುವುದಿಲ್ಲ. ಇದರಿಂದಲೇ ನಾವು ನಿತ್ಯ ತೃಪ್ತರಾಗುತ್ತೇವೆ. ಇದೇ ಬಡತನವೇ ಜೀವನದ ಸತ್ಯ.